ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವಿಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ತಪಸ್ಸು ಕಾಲದ ಮೊದಲನೆಯ ಭಾನುವಾರ. ಪ್ರತಿ ವರ್ಷವೂ, ಅಂದರೆ ವರ್ಷ ಎ ಆಗಲಿ, ಬಿ ಆಗಲಿ ಅಥವಾ ವರ್ಷ ಸಿ ಆಗಲಿ, ಪ್ರತಿ ತಪಸ್ಸು ಕಾಲದ ಮೊದಲನೆಯ ಭಾನುವಾರಕ್ಕೆ ಮರಳುಗಾಡಿನಲ್ಲಿ ಯೇಸುಸ್ವಾಮಿಗೆ ಸೈತಾನನು ಕೊಟ್ಟ ಶೋಧನೆಗಳ ವಾಕ್ಯಗಳನ್ನೇ ಶುಭ ಸಂದೇಶದ ವಾಚನಕ್ಕೆ ಓದಲಾಗುತ್ತದೆ. ಈ ಸೈತಾನನ ಶೋಧನೆಗಳು ಸಿನಾಪ್ಟಿಕ್ ಗಾಸ್ಪಲ್ಸ್ಗಳಾದ ಮತ್ತಾಯ, ಮಾರ್ಕ ಮತ್ತು ಲೂಕ 3 ಶುಭ ಸಂದೇಶ ಪುಸ್ತಕಗಳಲ್ಲಿಯೂ ಬರೆಯಲಾಗಿದೆ. ಈ ವರ್ಷ ಸಿ ಆಗಿರುವುದರಿಂದ ಲೂಕರ ಶುಭ ಸಂದೇಶದಲ್ಲಿ ಬರೆಯಲಾಗಿರುವ ಸೈತಾನನ ಶೋಧನೆಗಳ ವಾಕ್ಯಗಳನ್ನು ಇಂದು ಓದಲಿದ್ದೇವೆ. ಅದು ಅಧ್ಯಾಯ 4, 1ರಿಂದ 13 ವಾಕ್ಯಗಳಲ್ಲಿ ಉಲ್ಲೇಖವಾಗಿದೆ. ಬನ್ನಿ ಆ ವಾಕ್ಯಗಳನ್ನು ನೋಡೋಣ. ಯೇಸುಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಜೋರ್ಡಾನ್ ನದಿ ತೀರದಿಂದ ಹಿಂತಿರುಗಿದ ಮೇಲೆ ಅದೇ ಆತ್ಮದಿಂದ ಪ್ರೇರಿತರಾಗಿ ಬೆಂಗಾಡು ಪ್ರದೇಶಕ್ಕೆ ಬಂದರು. 40 ದಿನ ಅಲ್ಲಿದ್ದಾಗ ಅವರನ್ನು ಪರೀಕ್ಷಿಸಲು ಪಿಶಾಚಿ ಪ್ರಯತ್ನಿಸಿತು. ಅಷ್ಟು ದಿನಗಳು ಏನನ್ನೂ ತಿನ್ನದೆ ಉಪವಾಸವಿದ್ದ ಯೇಸುವಿಗೆ ಆಗ ಹಸಿವಾಯಿತು. ಆಗ ಪಿಶಾಚಿ, ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ ಈ ಕಲ್ಲಿಗೆ ರೊಟ್ಟಿ ಆಗೆಂದು ಆಜ್ಞೆ ಮಾಡು ಎಂದಿತು. ಅದಕ್ಕೆ ಯೇಸು, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ಎಂದು ಉತ್ತರಿಸಿದರು. ಬಳಿಕ ಪಿಶಾಚಿ ಯೇಸುವನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ, ಇವುಗಳ ಸರ್ವಾಧಿಕಾರವನ್ನು ವೈಭವವನ್ನು ನಿನಗೆ ಕೊಡುವೆನು. ಇವೆಲ್ಲ ನನ್ನ ಅಧೀನದಲ್ಲಿವೆ. ನನ್ನ ಇಷ್ಟ ಬಂದವರಿಗೆ ಇವನ್ನು ಕೊಡಬಲ್ಲೆ. ನೀನು ನನಗೆ ಅಡ್ಡ ಬಿದ್ದೆಯಾದರೆ ಇದೆಲ್ಲ ನಿನ್ನದಾಗುವುದು ಎಂದಿತು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಎಂದರು. ಆನಂತರ ಪಿಶಾಚಿ ಯೇಸುವನ್ನು ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುತ್ತ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನಿನ್ನನ್ನು ಕಾಪಾಡುವಂತೆ ದೇವರೇ ತಮ್ಮ ದೂತರಿಗೆ ಆಜ್ಞಾಪಿಸುವರು ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಂತೆ ನಿನ್ನನ್ನು ತಮ್ಮ ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥ ಹೇಳುತ್ತದೆ ಎಂದು ಉತ್ತರ ಕೊಟ್ಟರು. ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲ ಬರುವ ತನಕ ಅವರನ್ನು ಬಿಟ್ಟು ಹೋಯಿತು. ಈ ವಾಕ್ಯಗಳನ್ನು ಓದಿದಾಗ ಅನೇಕ ಪ್ರಶ್ನೆಗಳು ಉದ್ಭವವಾಗುತ್ತದೆ. ಮೊದಲನೆಯದಾಗಿ, ಯೇಸುಸ್ವಾಮಿ ಏಕೆ 40 ದಿನಗಳ ಕಾಲ ಮರಳುಗಾಡಿಗೆ ಹೋದರು? ಈ 40 ದಿನಗಳ ಮಹತ್ವವಾದರೂ ಏನು? ಎರಡನೆಯದಾಗಿ, ಏಕೆ ಸೈತಾನ ಅಥವಾ ಪಿಶಾಚಿಯು ಮರಳುಗಾಡಿನಲ್ಲಿ ಯೇಸುಸ್ವಾಮಿಯನ್ನು ಎದುರುಗೊಳ್ಳುತ್ತದೆ ಮತ್ತು ಏಕೆ ಈ 3 ಶೋಧನೆಗಳನ್ನು ಮಾತ್ರವೇ ಮಾಡುತ್ತದೆ? ಈ ವಾಚನದ ಕೊನೆಯಲ್ಲಿ ಪಿಶಾಚಿಯು ಯೇಸುಸ್ವಾಮಿಯನ್ನು ಎಲ್ಲಾ ವಿಧದಲ್ಲಿ ಶೋಧಿಸಿತು ಎಂದು ಲೂಕರು ಬರೆದಿದ್ದಾರೆ. ಅಂದರೆ ಪಿಶಾಚಿಯು ಆ ಕೊಟ್ಟ 3 ಶೋಧನೆಗಳಲ್ಲಿ ಲೋಕದ ಎಲ್ಲಾ ಶೋಧನೆಗಳು ಅಡಗಿವೆ. ಹಾಗಾದರೆ ಆ 3 ಶೋಧನೆಗಳ ಮಹತ್ವವೇನು? ಮೂರನೆಯದಾಗಿ, ಇಲ್ಲಿ ಅನೇಕ ಸಲ ಪವಿತ್ರ ಗ್ರಂಥದ ವಾಚನಗಳನ್ನು ಉಲ್ಲೇಖ ಮಾಡಲಾಗಿದೆ. ಪಿಶಾಚಿಯು ಪ್ರತಿ ಬಾರಿ ಶೋಧಿಸಿದಾಗಲೂ ಅದರ ಜೊತೆ ವಾಗ್ವಾದ ಮಾಡುವುದರ ಬದಲು ಯೇಸುಸ್ವಾಮಿ ಬೈಬಲ್ ವಾಕ್ಯಗಳನ್ನು ಉಲ್ಲೇಖಿಸುತ್ತಾರೆ. ಪಿಶಾಚಿಯೂ ಯೇಸುಸ್ವಾಮಿ ಕೊಟ್ಟದಕ್ಕಿಂತ ಇನ್ನೂ ಉದ್ದವಾದ ಬೈಬಲ್ ವಾಕ್ಯಗಳನ್ನು, ಕೀರ್ತನೆ 91ರ ವಾಕ್ಯವನ್ನು ಉಲ್ಲೇಖಿಸುತ್ತದೆ. ಹಾಗಾದರೆ ಇವರಿಬ್ಬರು ಇಲ್ಲಿ ಏಕೆ ಈ ರೀತಿ ಬೈಬಲ್ ವಾಕ್ಯಗಳನ್ನು ಉಲ್ಲೇಖಿಸುತ್ತಿದ್ದಾರೆ? ನಾಲ್ಕನೆಯದಾಗಿ, ಧರ್ಮಸಭೆಯು ಏಕೆ ಮರಳುಗಾಡಿನಲ್ಲಿ ಯೇಸುಸ್ವಾಮಿಗೆ ಪಿಶಾಚಿಯು ಕೊಟ್ಟ ಶೋಧನೆಗಳ ವಾಕ್ಯಗಳನ್ನೇ ಪ್ರತಿ ತಪಸ್ಸು ಕಾಲದ ಮೊದಲನೇ ಭಾನುವಾರಕ್ಕೆ ವಾಚನವಾಗಿ ಏಕೆ ಕೊಟ್ಟಿದೆ? ನಾವು ಏಕೆ ಪ್ರತಿ ತಪಸ್ಸು ಕಾಲದ ಭಾನುವಾರವನ್ನು ಈ ವಾಚನದಿಂದ ಪ್ರಾರಂಭ ಮಾಡಬೇಕು? ಇದಕ್ಕೂ ತಪಸ್ಸು ಕಾಲದ ರಹಸ್ಯಕ್ಕೂ ಏನು ಸಂಬಂಧ? ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡು ತಪಸ್ಸು ಕಾಲದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಹಳೆಯ ಒಡಂಬಡಿಕೆಯಲ್ಲಿ ಈ 40 ಎಂಬ ಸಂಖ್ಯೆಗೆ ಶುದ್ಧೀಕರಣ, ಶೋಧನೆ ಮತ್ತು ಸಿದ್ಧತೆಯ ವಿಶೇಷ ಮಹತ್ವವಿದೆ. ಉದಾಹರಣೆಗೆ, ಈ 40 ದಿನಗಳು ಮೊಟ್ಟ ಮೊದಲ ಬಾರಿಗೆ ನೋಹನ ಕಾಲದ ಪ್ರಳಯದಲ್ಲಿ ಉಲ್ಲೇಖವಾಗಿದೆ. ಈ 40 ದಿನ ಪ್ರಳಯದಿಂದ ಲೋಕದ ಪಾಪಗಳನ್ನು ಶುದ್ಧೀಕರಿಸಲಾಗುತ್ತದೆ. ಅದೇ ಸಮಯದಲ್ಲಿ ನೋಹನಿಗೆ ದೋಣಿಯಲ್ಲಿ ಶೋಧನೆಯೂ ಆಗಿರುತ್ತದೆ, ಏಕೆಂದರೆ ನಂಬಿಕೆಯಿಂದಲೇ ಅವನು ದೋಣಿ ಕಟ್ಟಿ ಅದರಲ್ಲಿ ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳುತ್ತಾನೆ. ಆದರೆ ಈ ಸುದೀರ್ಘ ಸಮಯದಲ್ಲಿ ಇಂತಹ ಘೋರ ಪ್ರಳಯವು ಅವನ ವಿಶ್ವಾಸವನ್ನು ಶೋಧಿಸಿರುತ್ತದೆ. ಈ ಪ್ರಳಯದಲ್ಲಿ ಇವನು ಮತ್ತು ಇವನ ಕುಟುಂಬವು ಮುಳುಗಿ ಹೋಗುವುದಿಲ್ಲ ಎಂದು ಪ್ರತಿ ನಿಮಿಷವೂ ವಿಶ್ವಾಸಿಸುತ್ತಲೇ ಇರಬೇಕಾಗಿತ್ತು ಮತ್ತು ಲೋಕದ ಹೊಸ ಸೃಷ್ಟಿಗೆ ಇದೊಂದು ಸಿದ್ಧತೆಯೂ ಆಗಿತ್ತು.
ಅದೇ ರೀತಿ ಈ 40 ಎಂಬ ಸಂಖ್ಯೆಯನ್ನು ಮೋಶೆಯ ಕಾಲದಲ್ಲೂ ನೋಡಬಹುದು. ಈಜಿಪ್ಟಿನಿಂದ ಇಸ್ರಾಯೇಲರನ್ನು ವಿಮೋಚಿಸಿದ ನಂತರ ಅವರನ್ನು ಮರಳುಗಾಡಿನಲ್ಲಿ 40 ವರ್ಷಗಳ ಕಾಲ ಶುದ್ಧೀಕರಿಸಲಾಗುತ್ತದೆ. ಏಕೆಂದರೆ ಈ ಜನರು ಈಜಿಪ್ಟಿನಲ್ಲಿ ಅನ್ಯ ದೇವರುಗಳನ್ನು ಆರಾಧಿಸುತ್ತಿರುತ್ತಾರೆ. ಹಾಗೆಯೇ ಅವರನ್ನು ಅನೇಕ ಆಪತ್ತುಗಳಿಂದ ಶೋಧಿಸಲಾಗುತ್ತದೆ. ಮರಳುಗಾಡಿನಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಈ ಶೋಧನೆಗಳನ್ನು ಎದುರಿಸಿ ಅವರು ದೇವರನ್ನೇ ಆರಾಧಿಸುತ್ತಾರಾ ಅಥವಾ ಪುನಃ ವಿಗ್ರಹ ಆರಾಧನೆ ಮಾಡುತ್ತಾರಾ ಎಂದು ಪರೀಕ್ಷೆ ಮಾಡಲಾಗುತ್ತದೆ. ಮತ್ತು ಹೀಗೆ ಪರೀಕ್ಷಿಸಿ ಶುದ್ಧ ಮಾಡಿ ವಾಗ್ದಾತ ನಾಡಿಗೆ ಕರೆದೊಯ್ಯಲು ಅವರನ್ನು ಸಿದ್ಧತೆಯೂ ಮಾಡಲಾಗುತ್ತದೆ. ಅದೇ ರೀತಿ ಇಲ್ಲಿ ಯೇಸು ಸ್ವಾಮಿಯು ಎಲ್ಲಾ ಇಸ್ರಾಯೇಲರ ಪರವಾಗಿ 40 ದಿನಗಳ ಕಾಲದ ಶುದ್ಧತೆ, ಶೋಧನೆ ಮತ್ತು ಸಿದ್ಧತೆಗಾಗಿ ಮರಳುಗಾಡಿಗೆ ಹೋಗುತ್ತಾರೆ. ಇಲ್ಲಿ ಯೇಸು ಸ್ವಾಮಿಗೆ ಯಾವುದೇ ಶುದ್ಧತೆ ಬೇಕಾಗಿರುವುದಿಲ್ಲ, ಆದರೆ ಅವರು ನಮಗಾಗಿ ಮನುಷ್ಯರಾಗಿದ್ದಾರೆ. ಉದಾಹರಣೆಗೆ ಅವರಿಗೆ ಸ್ನಾನ ದೀಕ್ಷೆಯೇ ಬೇಕಾಗಿರಲಿಲ್ಲ, ಏಕೆಂದರೆ ಅವರಲ್ಲಿ ಯಾವುದೇ ಪಾಪವಿರಲಿಲ್ಲ. ಆದರೂ ನಮಗಾಗಿ, ನಮ್ಮ ನಾಯಕನಾಗಿ, ನಮ್ಮ ಪರವಾಗಿ ಸ್ನಾನ ದೀಕ್ಷೆ ಪಡೆಯುತ್ತಾರೆ. ಅದೇ ರೀತಿ ಅವರಿಗೆ ಶುದ್ಧತೆ, ಶೋಧನೆ ಮತ್ತು ಸಿದ್ಧತೆಯ ಅವಶ್ಯಕತೆ ಇಲ್ಲದಿದ್ದರೂ ಲೋಕದ ಎಲ್ಲಾ ಮಾನವರ ಬದಲು ಅವರೇ ಮರಳುಗಾಡಿಗೆ ಹೋಗಿದ್ದಾರೆ. ಇದು ಅವರ ಬಹಿರಂಗ ಜೀವನಕ್ಕೆ ಒಂದು ಸಿದ್ಧತೆಯೂ ಆಗಿತ್ತು. ಈಗ ಮುಂದಿನ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ಈ 3 ಶೋಧನೆಗಳ ಮಹತ್ವವೇನು? ಲೂಕರ ಶುಭ ಸಂದೇಶದಲ್ಲಿ ಬರೆಯಲಾಗಿರುವ ಈ 3 ಶೋಧನೆಯು ಆದಿಕಾಂಡದಲ್ಲಿ ಬರೆದಿರುವ ಆದಾಮ ಮತ್ತು ಏವರಿಗೆ ನಡೆದ ಶೋಧನೆಗೆ ಹೋಲಿಕೆಯಾಗುತ್ತದೆ. ಆದಾಮ ಏವರು ಆ ಶೋಧನೆಗೆ ಸೋತಿದ್ದರಿಂದ ಮನುಕುಲದ ಪತನವಾಗುತ್ತದೆ. ಈ ಪತನಕ್ಕೆ 3 ಪ್ರಮುಖ ಕಾರಣಗಳಿವೆ. ಆ ತಿನ್ನಬಾರದಾಗಿದ್ದ ಹಣ್ಣನ್ನು ತಿನ್ನಬೇಕಾದರೆ ಏವಳು ಏನು ಹೇಳಿದ್ದಾಳೆಂದು ಮೊದಲು ನೋಡೋಣ. ಆಗ ಆ ಮಹಿಳೆ, ಈ ಮರದ ಹಣ್ಣು ಊಟಕ್ಕೆ ಎಷ್ಟು ಚೆನ್ನಾಗಿದೆ, ನೋಟಕ್ಕೆ ಎಷ್ಟು ರಮಣೀಯವಾಗಿದೆ, ಜ್ಞಾನಾರ್ಜನೆಗೆ ಎಷ್ಟು ಆಕರ್ಷಣೀಯವಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡವಿದ್ದ ಗಂಡನಿಗೂ ಕೊಟ್ಟಳು, ಅವನು ತಿಂದನು. ಈ ಏವಳ ಮಾತಿನಲ್ಲಿ ಈ ಲೋಕದ ಎಲ್ಲಾ ಪಾಪಗಳ ಮೂಲ ಅಡಗಿದೆ. ಅವಳ ಮಾತನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ, ಇದು ಊಟಕ್ಕೆ ಎಷ್ಟು ಚೆನ್ನಾಗಿದೆ. ಇದನ್ನು ಯೋವಾನರ ಮೊದಲ ಪತ್ರದಲ್ಲಿ ಬರೆದಿರುವಂತೆ ಹೋಲಿಸಿ ನೋಡಿದರೆ ಇದು ದೈಹಿಕ ದುರಿಚ್ಛೆಯಾಗುತ್ತದೆ. ಎರಡನೆಯದಾಗಿ, ಇದು ನೋಟಕ್ಕೆ ಎಷ್ಟು ರಮಣೀಯವಾಗಿದೆ, ಅಂದರೆ ಕಣ್ಣಿನ ದುರಿಚ್ಛೆ. ಮೂರನೆಯದಾಗಿ, ಇದು ಜ್ಞಾನಾರ್ಜನೆಗೆ ಎಷ್ಟು ಆಕರ್ಷಣೀಯವಾಗಿದೆ, ಅಂದರೆ ಗರ್ವದ ಬದುಕು. ಈ 3 ಅಂಶಗಳಲ್ಲಿ ಲೋಕದ ಸರ್ವ ಪಾಪಗಳು ಅಡಗಿವೆ. ಉದಾಹರಣೆಗೆ, ದೈಹಿಕ ದುರಿಚ್ಛೆಯಲ್ಲಿ ತಿನ್ನುವುದರ, ಕುಡಿಯುವುದರ ಮತ್ತು ಕಾಮದಾಸೆಯ ಪಾಪಗಳು ಅಡಗಿವೆ. ಕಣ್ಣಿನ ದುರಿಚ್ಛೆಯಲ್ಲಿ ಅಕ್ರಮವಾಗಿ ಸ್ವಾಧೀನ ಮಾಡಿಕೊಳ್ಳುವ ದುರಾಸೆಯ ಪಾಪಗಳು, ಇತರರ ವಸ್ತುಗಳನ್ನು ನೋಡಿ ಅವುಗಳನ್ನು ನಮ್ಮದಾಗಿಸಿಕೊಳ್ಳುವುದು, ಸ್ವಾಧೀನಪಡಿಸಿಕೊಳ್ಳುವುದಂತಹ ಪಾಪಗಳು ಕಣ್ಣಿನ ದುರಿಚ್ಛೆಯಲ್ಲಿ ಅಡಗಿವೆ. ಏವಳು ತನ್ನದಲ್ಲದ ಹಣ್ಣನ್ನು ಸ್ವಾಧೀನಪಡಿಸಿಕೊಳ್ಳಲು ಆಸೆಪಟ್ಟಳು. ಗರ್ವದ ಬದುಕಿನಲ್ಲಿ ದೇವರ ಪ್ರೀತಿಯನ್ನು ತ್ಯಜಿಸಿ ತನ್ನನ್ನು ತಾನೇ ಪ್ರೀತಿಸಿಕೊಳ್ಳುವಂತಹ ಅಕ್ರಮವಾದ ಪಾಪಗಳು ಅಡಗಿವೆ. ಉದಾಹರಣೆಗೆ, ತನ್ನನ್ನು ತಾನೇ ದೇವರಿಗೆ ಸರಿಸಮ ಮಾಡಿಕೊಳ್ಳುವ ಆಸೆ. ಇದನ್ನೇ ಆದಾಮ ಏವರು ಮಾಡಿದ್ದು. ಅವರಿಗೆ ದೇವರ ಜ್ಞಾನ ಬೇಕಾಗಿತ್ತು. ದೇವರಂತೆ ಒಳಿತು ಕೆಡುಕುಗಳನ್ನು ಅರಿಯುವ ಜ್ಞಾನ ಬೇಕಾಗಿತ್ತು. ಹಾಗಾಗಿ ಅವರು ದೇವರಂತೆ ಜ್ಞಾನಿಯಾಗಲು ಆಶಿಸಿದರು, ಆದರೆ ಅಕ್ರಮವಾಗಿ. ದೇವರ ಆಜ್ಞೆಯನ್ನು ಮುರಿದು ಅವರಂತೆ ಜ್ಞಾನಿಯಾಗಲು ಆಸೆಪಟ್ಟರು. ಇಲ್ಲಿ ಒಂದು ರೀತಿ ಅವರು ಒಳ್ಳೆಯದನ್ನೇ ಮಾಡಲು ಬಯಸಿದ್ದಾರೆ, ಅಂದರೆ ಆ ತಿನ್ನಲು ಬಯಸುವುದು ಒಳ್ಳೆಯದೇ, ಅದನ್ನು ತನ್ನದಾಗಿಸಿಕೊಳ್ಳಲು ಬಯಸಿದ್ದೂ ಒಳ್ಳೆಯದೇ. ದೇವರು ಅವರಿಗೆ ಇಡೀ ಪ್ರಪಂಚವನ್ನೇ ಸ್ವಾಧೀನ ಮಾಡಿಕೊಳ್ಳಲು ಕೊಟ್ಟರು. ದೇವರಂತೆ ಜ್ಞಾನಿಯಾಗುವುದು ಒಳ್ಳೆಯದೇ, ಆದರೆ ಈ ವಿಷಯದಲ್ಲಿ ಅವರು ಒಳ್ಳೆಯದನ್ನು ಬಯಸಿದರು, ಅದಕ್ಕೆ ಕೆಟ್ಟ ದಾರಿಯನ್ನು ಆರಿಸಿಕೊಂಡರು. ಒಳ್ಳೆಯದನ್ನು ಗಳಿಸಲು ದೇವರ ಆಜ್ಞೆಯನ್ನೇ ಮುರಿಯಲು ಮುಂದಾದರು. ಕೊನೆಗೆ ದೇವರ ಆಜ್ಞೆಯನ್ನು ಮುರಿದೇ ಬಿಟ್ಟರು. ಅಲ್ಲಿಂದ ಮನುಕುಲವು ಪತನವಾಯಿತು. ಆ ಮನುಕುಲದ ಪತನದ ಸ್ವಭಾವವನ್ನು ಎಲ್ಲಾ ಮನುಷ್ಯರಿಗೂ ರವಾನಿಸಿದರು. ಹೀಗಾಗಿ ನಮ್ಮೆಲ್ಲರಲ್ಲೂ ಅಕ್ರಮವಾದ ದೈಹಿಕ ದುರಿಚ್ಛೆ, ಕಣ್ಣಿನ ದುರಿಚ್ಛೆ ಹಾಗೂ ಗರ್ವದ ಬದುಕು ಎಂಬ ಗುಣಗಳು ಸೇರಿಕೊಂಡಿವೆ. ಅದರ ಪ್ರಕಾರವೇ ನಮಗೆ ಶೋಧನೆಗಳಾಗುತ್ತವೆ ಮತ್ತು ಅದರಲ್ಲಿ ನಾವು ಸೋತು ಪಾಪ ಮಾಡಿಬಿಡುತ್ತೇವೆ. ಈಗ ಈ 3 ಪಾಪದ ಮೂಲಗಳು ಯೇಸು ಸ್ವಾಮಿಗೆ ಆದ ಶೋಧನೆಗಳಿಗೆ ಹೋಲಿಸಿ ನೋಡೋಣ. ಲೂಕರ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿಯ ಮರಳುಗಾಡಿಗೆ ಹೋದಾಗ ಅಲ್ಲಿ ಅವರಿಗಾದ ಶೋಧನೆಗಳ ಕ್ರಮಪಟ್ಟಿಯು ಮತ್ತಾಯರು ಬರೆದ ಶೋಧನೆಗಳ ಕ್ರಮಪಟ್ಟಿಗಿಂತ ವಿಭಿನ್ನವಾಗಿದೆ. ಆದರೆ ಲೂಕರ ಕ್ರಮಪಟ್ಟಿಯು ಆದಾಮ ಏವರಿಗಾದ ಶೋಧನೆಗೆ ಸರಿಯಾಗಿ ಹೋಲಿಕೆಯಾಗುತ್ತದೆ. ಅದರ ಪ್ರಕಾರ ಕಲ್ಲನ್ನು ರೊಟ್ಟಿಯಾಗಿ ಮಾರ್ಪಡಿಸಲು ಮೊದಲು ಶೋಧನೆಯಾಗುತ್ತದೆ.
ಇದು ದೈಹಿಕ ದುರುಚಿಯಾಗಿದೆ, ಅಂದರೆ ದೇಹದ ಸುಖಕ್ಕೆ ಸಂಬಂಧಪಟ್ಟದ್ದಾಗಿದೆ. ಯೇಸುಸ್ವಾಮಿ 40 ದಿನಗಳ ಉಪವಾಸ ಮಾಡಿದ್ದರಿಂದ ಈಗ ಅವರ ಹಸಿವು ಅತಿ ಹೆಚ್ಚಾಗಿರುತ್ತದೆ. ಆದರೂ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನುವ ಶೋಧನೆಯನ್ನು ನಿರಾಕರಿಸುತ್ತಾರೆ. ಎರಡನೆಯದಾಗಿ, ಕಣ್ಣಿನ ದುರುಚಿಯಾಗಿ ಪಿಶಾಚಿಯು ಯೇಸುಸ್ವಾಮಿಯನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಸಕಲ ರಾಜ್ಯಗಳ ಮತ್ತು ಅದರ ವೈಭವಗಳ ದರ್ಶನ ತೋರಿಸಿ, ಇವೆಲ್ಲ ನನಗೆ ಕೊಡಲಾಗಿದೆ, ಇವು ನನ್ನ ಅಧೀನದಲ್ಲಿವೆ, ನೀನು ನನಗೆ ಅಡ್ಡ ಬಿದ್ದರೆ ಇವೆಲ್ಲವೂ ನಿನ್ನದಾಗುವುದು ಎಂದಿತು. ಇಲ್ಲಿ ಒಂದು ವಿಷಯ ಗಮನಿಸಿ, ಪಿಶಾಚಿಗೆ ಇವೆಲ್ಲವನ್ನು ಕೊಟ್ಟದ್ದು ಯಾರು ಎಂದು ಯಾವಾಗಲಾದರೂ ಯೋಚಿಸಿದ್ದೀರಾ? ಯಾರು ಕೊಟ್ಟರು? ದೇವರೇ ಕೊಟ್ಟಿರ್ಬೋದಾ? ಖಂಡಿತ ಇಲ್ಲ. ಅವರೇಕೆ ದುಷ್ಟನ ಕೈಗೆ ಪ್ರಪಂಚವನ್ನು ಕೊಡುತ್ತಾರೆ? ಹಾಗಾದ್ರೆ ಯಾರು ಕೊಟ್ಟಿರಬಹುದು? ಈ ಪಿಶಾಚಿಗೆ ಎಲ್ಲವನ್ನು ಕೊಟ್ಟಿದ್ದು ಆದಾಮ. ಏಕೆಂದರೆ ಆದಾಮನು ಈ ಪ್ರಪಂಚವನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳಲು, ವಶಪಡಿಸಿಕೊಳ್ಳಲು, ದೊರೆತನ ಮಾಡಲು ಸೃಷ್ಟಿ ಮಾಡಲಾಗಿತ್ತು. ಆದಾಮನೇ ಈ ಲೋಕದ ಅರಸ, ಏವಳೇ ಈ ಲೋಕಕ್ಕೆ ರಾಣಿಯಾಗಿದ್ದರು. ಆದರೆ ಅವರು ಪಾಪ ಮಾಡಿ ಈ ಹಕ್ಕನ್ನು ಕಳೆದುಕೊಂಡು ಸೈತಾನನಿಗೆ ಗುಲಾಮರಾದರು. ಅವರ ಆಧಿಪತ್ಯದಲ್ಲಿದ್ದ ಈ ಲೋಕವು ಅವರ ಹೊಸ ಒಡೆಯನಾದ ಸೈತಾನನ ಕೈಗೆ ಸೇರಿತು. ಅಂದಿನಿಂದ ಸೈತಾನನೇ ಈ ಲೋಕದ ಅಧಿಪತಿ. ಇದನ್ನೇ ಯೇಸುಸ್ವಾಮಿ ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 30ರಲ್ಲಿ ಇಹದ ಲೋಕಾಧಿಪತಿ ಎಂದು ಸೈತಾನನನ್ನು ಕರೆದಿದ್ದಾರೆ. ಆದ್ದರಿಂದ ಅವರು ಯೇಸುಸ್ವಾಮಿಗೆ, ನೀನು ನನಗೆ ಅಡ್ಡ ಬಿದ್ದರೆ ಇವೆಲ್ಲವನ್ನು ನಿನಗೆ ಕೊಡುವೆನು ಎಂದು ಹೇಳುತ್ತಾನೆ. ಇವೆಲ್ಲದರ ಸೃಷ್ಟಿಕರ್ತನಾದ ರಾಜಾದಿರಾಜನಾದ ಯೇಸುಸ್ವಾಮಿಗೆ ಇವುಗಳನ್ನು ತೋರಿಸಿ ಇವುಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಆಸೆ ಬರುವಂತೆ ಶೋಧಿಸುತ್ತಿದ್ದಾನೆ. ಇದೇ ಯೇಸುಸ್ವಾಮಿಗಾದ ಪ್ರಮುಖ ಶೋಧನೆ. ಏಕೆಂದರೆ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದದ್ದೇ ಈ ಲೋಕವನ್ನು, ಅದರಲ್ಲಿರುವ ನಮ್ಮನ್ನು ಸೈತಾನನ ಅಧಿಪತ್ಯದಿಂದ ರಕ್ಷಿಸಲು. ಅದಕ್ಕೆ ಅವರು ಕ್ರೂರ ಯಾತನೆ ಮತ್ತು ಶಿಲುಬೆಯ ಮರಣವನ್ನು ಹೊಂದಬೇಕಾಗಿತ್ತು. ಆದರೆ ಸೈತಾನನು ಬಹಳ ಸುಲಭವಾಗಿ ಇವೆಲ್ಲವನ್ನು ಯೇಸುಸ್ವಾಮಿಗೆ ಕೊಡಲು ಸಿದ್ಧನಾಗಿದ್ದಾನೆ. ಅಂದರೆ ಯಾತನೆ, ಮರಣ ಅನುಭವಿಸಿ ಪಡೆದುಕೊಳ್ಳಬೇಕಾಗಿದ್ದ ಲೋಕ ಮತ್ತು ಲೋಕದ ಜನರನ್ನು ಯಾವ ಕಷ್ಟ, ಯಾತನೆ, ಮರಣವೂ ಇಲ್ಲದಂತೆ ಸುಲಭವಾಗಿ ಪಡೆದುಕೊಳ್ಳಲು ಯೇಸುಸ್ವಾಮಿಗೆ ಅವಕಾಶ ಕೊಡುತ್ತಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ಅವನಿಗೆ ಅಡ್ಡ ಬೀಳಬೇಕಾಗಿದೆ. ಯೇಸುಸ್ವಾಮಿಯು ಆದಾಮನಂತೆ ನಮ್ಮಂತೆ ಮನುಷ್ಯರು. ಅವರು ಈ ಶೋಧನೆಗೆ ಗುರಿಯಾಗಿ ಅಡ್ಡ ಬಿದ್ದು ನಮ್ಮೆಲ್ಲರಿಗೂ ಬಿಡುಗಡೆ ಕೊಡಬಹುದಾಗಿತ್ತು. ಆದರೆ ಅವರು ಅವನಿಗೆ ಅಡ್ಡ ಬೀಳುವುದನ್ನು ನಿರಾಕರಿಸಿದರು. ದೇವರು ಯೇಸುಸ್ವಾಮಿಯನ್ನು ಕಳಿಸಿದ್ದು ಈ ರೀತಿ ಅಕ್ರಮವಾಗಿ ಲೋಕವನ್ನು ಬಿಡುಗಡೆ ಮಾಡಲು ಅಲ್ಲ. ಆದ್ದರಿಂದ ಯೇಸುಸ್ವಾಮಿ ಇಲ್ಲಿ ಆದಾಮ ಮಾಡಿದ ತಪ್ಪನ್ನು ಮಾಡಲಿಲ್ಲ. ಬದಲಾಗಿ ಸೈತಾನನಿಗೆ, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಹೇಳುತ್ತಾರೆ. ಹೀಗೆ ಕಣ್ಣಿನ ದುರಿಚ್ಛೆಯ ಶೋಧನೆಯನ್ನೂ ಜಯಿಸುತ್ತಾರೆ. ಕೊನೆಯದಾಗಿ ಗರ್ವದ ಬದುಕಿನ ಶೋಧನೆ. ಮೊದಲೇ ಹೇಳಿದಂತೆ ಇದು ಆದಾಮನ ಶೋಧನೆಗೆ ಹೋಲಿಕೆಯಾಗುತ್ತದೆ. ಸೈತಾನನು ಯೇಸುಸ್ವಾಮಿಯನ್ನು ದೇವಾಲಯದ ಗೋಪುರದ ತುತ್ತ ತುದಿಗೆ, ಅಂದರೆ ಎಲ್ಲರಿಗೂ ಕಾಣುವಂತೆ ಇಡೀ ಜೆರುಸಲೇಮಿನ ಎತ್ತರಕ್ಕೆ ಕರೆದುಕೊಂಡು ಹೋಗಿ, ನೀನು ನಿಜವಾಗಿಯೂ ದೇವರ ಪುತ್ರನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ಆಗ ದೇವರು ತನ್ನ ದೂತನನ್ನು ಕಳುಹಿಸಿ ನಿನ್ನನ್ನು ಹಿಡಿದುಕೊಳ್ಳುವರು ಎಂದು ಕೀರ್ತನೆ 91ರ ವಾಕ್ಯಗಳನ್ನು ಆಧಾರ ಕೊಟ್ಟು, ಇದನ್ನು ಇಡೀ ಜೆರುಸಲೇಮಿನ ಪ್ರಮುಖ ಜನರೆಲ್ಲರೂ ನೋಡಿ ನೀನೇ ನಿಜವಾದ ದೇವರ ಪುತ್ರ ಎಂದು ಅಂಗೀಕರಿಸುತ್ತಾರೆ. ಯಾರು ನಿನ್ನ ಬಗ್ಗೆ ಸಂಶಯ ಪಡುವುದಿಲ್ಲ, ನಾಸ್ತಿಕರಾಗುವುದಿಲ್ಲ, ಅನ್ಯ ಧರ್ಮಗಳನ್ನು ಪಾಲಿಸುವುದಿಲ್ಲ, ಎಲ್ಲರೂ ನಿನ್ನನ್ನು ಹಿಂಬಾಲಿಸುತ್ತಾರೆ ಎಂಬ ಅರ್ಥದಲ್ಲಿ ಹೇಳಿ ಶೋಧಿಸುತ್ತದೆ. ಆದರೆ ಯೇಸುಸ್ವಾಮಿ, ನಿನ್ನ ದೇವರಾದ ಸರ್ವೇಶ್ವರ ದೇವರನ್ನು ಪರೀಕ್ಷಿಸಬಾರದು ಎಂದೂ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದು ಈ ಶೋಧನೆಯನ್ನು ನಿರಾಕರಿಸಿ ಬಿಡುತ್ತಾರೆ. ಇಲ್ಲಿ ಯೇಸುಸ್ವಾಮಿ ಹೇಳಿದ ಪರೀಕ್ಷೆ ಎಂಬುದಕ್ಕೂ ಸೈತಾನನು ಮಾಡುತ್ತಿರುವ ಶೋಧನೆಗೂ ಲೂಕರು ಒಂದೇ ಪದವನ್ನು ಬಳಸಿದ್ದಾರೆ. ಅಂದರೆ ಪರೀಕ್ಷೆ ಮತ್ತು ಶೋಧನೆಗಳೆರಡಕ್ಕೂ ಗ್ರೀಕ್ ನಲ್ಲಿ ಒಂದೇ ಪದ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ದೇವರು ನಮ್ಮನ್ನು ಪರೀಕ್ಷೆ ಮಾಡುವುದು ನಾವು ಅದರಿಂದ ಗೆಲ್ಲಬೇಕೆಂಬ ಪಾಸಿಟಿವ್ ಉದ್ದೇಶದಿಂದ. ಆದರೆ ಸೈತಾನನು ನಮ್ಮನ್ನು ಶೋಧಿಸುವುದು ನಾವು ಸೋತು ಬೀಳುವುದಕ್ಕಾಗಿ, ದೇವರಿಂದ ದೂರ ಮಾಡಿ ನರಕಕ್ಕೆ ತಳ್ಳುವುದಕ್ಕಾಗಿ. ಯೇಸುಸ್ವಾಮಿ ಇದನ್ನೂ ನಿರಾಕರಿಸುತ್ತಾರೆ. ಹೀಗೆ ಆದಾಮನು ಎಡವಿದ ಅದೇ ಶೋಧನೆಗಳನ್ನು ಯೇಸುಸ್ವಾಮಿ ಜಯಿಸುವುದರ ಮೂಲಕ ಅವನ ತಪ್ಪನ್ನು ಸರಿ ಮಾಡುತ್ತಿದ್ದಾರೆ. ಇದಕ್ಕಾಗಿಯೇ ಯೇಸುಸ್ವಾಮಿಯನ್ನು ಪೌಲರು ಹೊಸ ಆದಾಮ ಎಂದು ಕರೆದಿದ್ದಾರೆ. ಮತ್ತು ಇದಕ್ಕಾಗಿಯೇ ಲೂಕರು ಕೂಡ ಈ ಶೋಧನೆಯ ಘಟನೆಯನ್ನು ಅಧ್ಯಾಯ 4 ವಾಕ್ಯ 1ರಿಂದ ಶುರು ಮಾಡುವ ಮೊದಲು ಅದರ ಹಿಂದಿನ ವಾಕ್ಯದಲ್ಲಿ, ಅಂದರೆ 3ನೇ ಅಧ್ಯಾಯದ 38ನೇ ವಾಕ್ಯದಲ್ಲಿ ಯೇಸುಸ್ವಾಮಿಯ ವಂಶಾವಳಿಯನ್ನು ಆದಾಮನವರೆಗೆ ತಂದು ಸೇರಿಸುತ್ತಾರೆ. ಈ ವಾಕ್ಯದಲ್ಲಿ ಆದಾಮನ ಮಗ, ಅವನು ದೇವರ ಮಗ ಎಂದು ಬರೆದ ನಂತರವೇ ಈ ಶೋಧನೆಯ ಘಟನೆಯನ್ನು ಬರೆದಿದ್ದಾರೆ. ಅಂದರೆ ಯೇಸುಸ್ವಾಮಿಯೇ
ಆದಾಮನು ಎಡವಿ ಮಾಡಿದ ಅದೇ ತಪ್ಪುಗಳನ್ನು ಗೆದ್ದು ಸರಿಪಡಿಸುವ ಹೊಸ ಆದಾಮ ಎಂದು ನಾವು ಅರ್ಥ ಮಾಡಿಕೊಳ್ಳುವಂತೆ ಪವಿತ್ರಾತ್ಮರು ಲೂಕರನ್ನು ಪ್ರೇರೇಪಿಸಿ ಬರೆದಿದ್ದಾರೆ. ಸೊ ಇದಕ್ಕಾಗಿ ಈ ತಪಸ್ಸು ಕಾಲದಲ್ಲಿ ಯೇಸುಸ್ವಾಮಿಗೆ ಆದ ಶೋಧನೆಯ ವಾಕ್ಯಗಳನ್ನು ಧರ್ಮಸಭೆ ನಮಗೆ ಕಲಿಸಿಕೊಡುತ್ತದೆ. ಇದರ ಮುಖಾಂತರ ಯೇಸುಸ್ವಾಮಿ ಜಯಿಸಿದ ಶೋಧನೆಗಳನ್ನು ಪುನರಾವಲೋಕನ ಮಾಡಿ ಆದಾಮನಂತೆ ಎಡವದೆ ಯೇಸುಸ್ವಾಮಿಯಂತೆ ನಾವು ಜಯಿಸಲು ಧರ್ಮಸಭೆ ಈ ವಾಕ್ಯಗಳನ್ನು ನಮಗೆ ಕಲಿಸುತ್ತದೆ. ಅದಕ್ಕಾಗಿಯೇ ಯೇಸುಸ್ವಾಮಿಯಂತೆ ನಮಗೂ 40 ದಿನಗಳ ಉಪವಾಸ ದಿನಗಳನ್ನು ನೇಮಕ ಮಾಡಿದೆ ಮತ್ತು ಈ ಸಮಯದಲ್ಲಿ ನಾವು ಉಪವಾಸ, ಪ್ರಾರ್ಥನೆ ಮತ್ತು ದಯೆಯ ಕಾರ್ಯಗಳನ್ನು ಮಾಡಲು ಕರೆ ಕೊಡುತ್ತದೆ. ಈ ಕಾರಣದಿಂದಲೇ ಬೂದಿ ಬುಧವಾರದಂದು ಯೇಸುಸ್ವಾಮಿ ನಮಗೆ, ನೀವು ಉಪವಾಸ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ದಾನವನ್ನು ಮಾಡುವಾಗ ಸೀಕ್ರೆಟ್ ಆಗಿ ಮಾಡಿ ಯಾರಿಗೂ ತೋರಿಸಿಕೊಳ್ಳುವಂತೆ ಮಾಡಬೇಡಿ ಎಂದು ಹೇಳಿದ ವಾಕ್ಯಗಳನ್ನೇ ಕಲಿಸುತ್ತದೆ. ಈ 3 ಕಾರ್ಯಗಳು ಈ ಮೊದಲು ನಾವು ನೋಡಿದ ಸೈತಾನನು ಕೊಡುವ 3 ಶೋಧನೆಗಳಿಗೆ ಉತ್ತರವಾಗಿದೆ. ಹೇಗೆಂದರೆ, ಸೈತಾನನು ಕೊಡುವ ದೈಹಿಕ ದುರಿಚ್ಛೆಗಳನ್ನು ಜಯಿಸಲು ಯೇಸುಸ್ವಾಮಿಯಂತೆ ನಾವು ಊಟವನ್ನು ತ್ಯಜಿಸಿ ಉಪವಾಸ ಮಾಡಬೇಕು. ಹಾಗಂತ ಊಟ ಮಾಡುವುದು ತಪ್ಪು ಎಂದಲ್ಲ, ಅದು ಒಳ್ಳೆಯದೇ. ಆದರೆ ನಾವು ಲೌಕಿಕ ವಿಷಯಗಳಿಗೆ ತುಂಬಾ ಅವಲಂಬನೆಯಾಗಿರುವುದು ತಪ್ಪು. ಅದಕ್ಕಾಗಿ ಊಟ ಪಾನೀಯಗಳನ್ನು ತ್ಯಜಿಸಿ ಉಪವಾಸ ಮಾಡುತ್ತೇವೆ. ಅದೇ ರೀತಿ ಕಣ್ಣಿನ ದುರಿಚ್ಛೆಗಳು. ನಾವು ದುಡ್ಡು ಮಾಡುವುದರಲ್ಲಿ, ಕೂಡಿಸಿಡುವುದರಲ್ಲಿ, ಇತರರ ವಸ್ತುಗಳನ್ನು ನಮ್ಮದಾಗಿಸಿಕೊಳ್ಳಲು ಬಯಸುತ್ತಿದ್ದೇವಾ? ಹಾಗಾದರೆ ಆ ಶೋಧನೆಯಿಂದ ಹೊರಗೆ ಬರಲು ದಯೆಯ ಕಾರ್ಯಗಳನ್ನು ಮಾಡಬೇಕು. ಹಣವಿಲ್ಲದವರಿಗೆ ಹಣ, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ತಿನ್ನಲು ಇಲ್ಲದವರಿಗೆ ಊಟ, ಇಂತಹ ಕಾರ್ಯಗಳನ್ನು ಮಾಡಬೇಕು. ಹಾಗೆಯೇ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರಾರ್ಥಿಸುವುದರಿಂದ ನಮ್ಮಲ್ಲಿ ನಮ್ರತೆ ಹೆಚ್ಚಾಗುತ್ತದೆ. ನಾವು ನಮ್ಮ ಮೇಲೆ ಹೆಚ್ಚು ಪ್ರೀತಿ ಮಾಡಿಕೊಳ್ಳುವುದು, ಹೆಚ್ಚು ಜ್ಞಾನ ಪಡೆದುಕೊಳ್ಳುವುದು, ಸಾಧನೆಗಳನ್ನು ಮಾಡಿ ಹೆಸರು ಗಳಿಸುವುದು, ಇತರರನ್ನು ನಮ್ಮನ್ನು ಹೊಗಳಬೇಕು ಎಂದು ಬಯಸುವುದು, ನಮಗೆ ಕೀರ್ತಿ ಸಿಗಬೇಕು, ಪ್ರಖ್ಯಾತರಾಗಬೇಕೆಂದು ಬಯಸುವುದು, ಇಂತಹ ಗರ್ವದ ಕಾರ್ಯಗಳನ್ನು ಬಿಟ್ಟು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಎಲ್ಲಾ ಹೊಗಳಿಕೆ, ಪ್ರಖ್ಯಾತಿ, ಕೀರ್ತಿಗಳನ್ನು ದೇವರಿಗೆ ಕೊಟ್ಟು ಅವರಿಲ್ಲದೆ ಏನೂ ಇಲ್ಲ, ನಮ್ಮ ಅವಲಂಬನೆ ಅವರೊಬ್ಬರೇ ಎಂದು ಪ್ರಾರ್ಥಿಸಬೇಕು. ನಾವು ಆರ್ಥಿಕವಾಗಿ, ಸಾಧನೆಯಲ್ಲಿ, ಪ್ರಖ್ಯಾತಿಯಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಪ್ರಾರ್ಥಿಸುವಾಗ ದೇವರ ಮುಂದೆ ಚಿಕ್ಕ ಮಕ್ಕಳಂತೆ ಆಗಿಬಿಡುತ್ತೇವೆ. ಇದು ನಮ್ಮನ್ನು ಆತ್ಮಿಕವಾಗಿ ಹೆಚ್ಚು ಎತ್ತರಕ್ಕೆ ಬೆಳೆಸುತ್ತದೆ. ಈಗ ನಾವು ಇಂದಿನ ಮೊದಲನೆಯ ವಾಚನದ ಕಡೆ ಗಮನ ಹರಿಸೋಣ. ಸಾಧಾರಣವಾಗಿ ನಮ್ಮ ಈ ಬಲಿಪೂಜಾ ವಾಚನಗಳ ವಿವರಣೆ ಪ್ರತಿ ವಾರದ ವಿಡಿಯೋವಿನಲ್ಲಿ ಮೊದಲನೆಯ ವಾಚನಕ್ಕೂ, ಕೀರ್ತನೆ, ಶ್ಲೋಕ ಮತ್ತು ಶುಭ ಸಂದೇಶದ ವಾಚನಕ್ಕೂ ಇರುವ ಸಂಬಂಧವನ್ನು ಅಧ್ಯಯನ ಮಾಡುತ್ತಿದ್ದೆವು. ಹಾಗೆ ಧರ್ಮಸಭೆಯು ವಾಚನಗಳನ್ನು ಒಂದಕ್ಕೊಂದು ಸಂಬಂಧ ಪಡುವಂತೆಯೇ ಆಯ್ಕೆ ಮಾಡಿಕೊಡುತ್ತಿತ್ತು. ಆದರೆ ತಪಸ್ಸು ಕಾಲದ ಬಹುತೇಕ ಭಾನುವಾರಗಳ ವಾಚನಗಳ ಮಧ್ಯೆ ಸಂಬಂಧ ಇರುವುದಿಲ್ಲ. ಆ ಉದ್ದೇಶದಿಂದ ಧರ್ಮಸಭೆ ವಾಚನಗಳನ್ನು ಕ್ರಮಪಡಿಸಿಲ್ಲ. ಆದರೆ ಬೇರೆ ಉದ್ದೇಶ ಖಂಡಿತ ಇದೆ. ದೇವರ ರಕ್ಷಣಾ ಚರಿತ್ರೆಯ ಅಧ್ಯಯನದ ಉದ್ದೇಶದಿಂದ ಅದಕ್ಕೆ ತಕ್ಕ ವಾಚನಗಳನ್ನು ಕೊಡುತ್ತದೆ. ರಕ್ಷಣಾ ಚರಿತ್ರೆ ಎಂದರೆ ದೇವರು ಆದಿಕಾಂಡದಿಂದಲೂ ತಮ್ಮ ಜನರನ್ನು ಹೇಗೆ ಕಾಪಾಡಿಕೊಂಡು ಬಂದಿದ್ದಾರೆ ಎಂಬುದು. ದೇವರು ಆದಿಕಾಂಡದಿಂದಲೇ ರಕ್ಷಕನ ಬಗ್ಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹೇಳುತ್ತಾ ನಮ್ಮ ರಕ್ಷಣೆಯ ಯೋಜನೆಯನ್ನು ಮಾಡಿದ್ದಾರೆ. ಅದನ್ನು ತಿಳಿಸುವ ಉದ್ದೇಶದಿಂದ ಧರ್ಮಸಭೆಯು ಈ ವಾಚನಗಳನ್ನು ರಚಿಸುತ್ತದೆ. ಸೊ ಬನ್ನಿ, ಇಂದಿನ ಮೊದಲನೇ ವಾಚನವನ್ನು ಓದೋಣ ಮತ್ತು ರಕ್ಷಣಾ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ 26, 4-10 ವಾಕ್ಯಗಳು. ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಸರ್ವೇಶ್ವರನ ಬಲಿಪೀಠದ ಮುಂದೆ ಇಡುವನು. ಆಗ ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಿಯಲ್ಲಿ, ಆರಾಮ್ಯನಾದ ನಮ್ಮ ಮೂಲಪಿತೃವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಈಜಿಪ್ಟ್ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಈಜಿಪ್ಟರು ನಮ್ಮನ್ನು ಉಪದ್ರವ ಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡರು. ಆಗ ನಾವು ನಮ್ಮ ಪಿತೃಗಳ ದೇವರಾದ ಸರ್ವೇಶ್ವರನಿಗೆ ಮೊರೆಯಿಟ್ಟೆವು. ಅವರು ಆಲಿಸಿ ನಮ್ಮ ದುರಾವಸ್ಥೆಯನ್ನು, ಕಷ್ಟ ಉಪದ್ರವಗಳನ್ನು ನೋಡಿ ಭುಜಬಲ, ಶಿಕ್ಷಾಹಸ್ತ, ಮಹಾಭೀತಿ, ಮಹತ್ಕಾರ್ಯ, ಸೂಚಕ ಕಾರ್ಯ ಇವುಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿದರು. ಈಜಿಪ್ಟ್ ದೇಶದಿಂದ ಕರೆದು ತಂದು ಹಾಲು ಜೇನು ಹರಿಯುವ ಈ ನಾಡನ್ನು ನಮಗೆ ಕೊಟ್ಟಿದ್ದಾರೆ. ಆದುದರಿಂದ ಸರ್ವೇಶ್ವರ, ನೀವು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಿಯಲ್ಲಿಟ್ಟು ಅವರನ್ನು ಆರಾಧಿಸಬೇಕು. ಈ ವಾಚನದ ಅರ್ಥ ಮತ್ತು ಉದ್ದೇಶವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಇದರಲ್ಲಿ ಅಬ್ರಹಾಮನ ಸಂತತಿಯವರು ಈಜಿಪ್ಟ್ಗೆ ಹೋಗಿ ಅಲ್ಲಿ ಅಭಿವೃದ್ಧಿಯಾಗುತ್ತಾರೆ. ನಂತರ ಜನರು ದೇವರನ್ನು ಮರೆತಾಗ ಅಲ್ಲಿಯೇ ಗುಲಾಮರಂತೆ ಜೀವಿಸಲು ದೇವರು ಬಿಟ್ಟು ಬಿಡುತ್ತಾರೆ.
ನಂತರ ಅವರ ಪ್ರಾರ್ಥನೆ ಕಷ್ಟಗಳನ್ನು ನೋಡಿ ಅವರನ್ನು ವಿಮೋಚಿಸಿ ಹಾಲು ಜೇನು ಹರಿಯುವ ವಾಗ್ದಾತ ನಾಡಿಗೆ ಅಂದರೆ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬರುತ್ತಾರೆ. ಆದರೂ ತಮ್ಮ ಜನರ ಆತ್ಮಗಳನ್ನು ರಕ್ಷಿಸಿ ನಿತ್ಯವಾದ ವಾಗ್ದಾತ ನಾಡಾದ ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದುಕೊಳ್ಳುವುದೇ ದೇವರ ಪ್ರಮುಖ ಉದ್ದೇಶ. ಅದನ್ನು ಪ್ರಭು ಯೇಸುಸ್ವಾಮಿಯ ಮುಖಾಂತರ ನೆರವೇರಿಸಿದ್ದಾರೆ. ಹೀಗೆ ರಕ್ಷಣಾ ಚರಿತ್ರೆಯ ಆದಿಯಿಂದ ನಡೆದ ಘಟನೆಗಳನ್ನು ಪ್ರತಿ ಭಾನುವಾರ ಮೊದಲನೆಯ ವಾಚನದಲ್ಲಿ ನಮಗೆ ನೆನಪಿಸಲು ಮತ್ತು ಈ ರಕ್ಷಣಾ ಚರಿತ್ರೆ ಹೇಗೆ ಯೇಸುಸ್ವಾಮಿಯ ಜೀವಿತಕ್ಕೆ ಬಂದು ತಲುಪುತ್ತದೆ ಎಂದು ತಿಳಿಸಲು ಧರ್ಮಸಭೆ ಹೀಗೆ ಮಾಡಿದೆ. ಕೊನೆಯದಾಗಿ ಇಂದಿನ ಕೀರ್ತನೆ ಶ್ಲೋಕವನ್ನು ನೋಡೋಣ. ಇಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತವಿರುವ ಕೀರ್ತನೆ 91ರ ವಾಕ್ಯಗಳನ್ನೇ ಧರ್ಮಸಭೆ ಕೊಟ್ಟಿದೆ. ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚು ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲವೆಂದು ಭಾವಿಸುತ್ತೇನೆ. ಆದರೆ ಇದನ್ನು ನಾವು ಯಾವ ಕಾರಣಕ್ಕೆ ಬಳಸುತ್ತೇವೆ ಎಂಬ ಉದ್ದೇಶದ ಹಿಂದೆ ಇರುವ ಕೆಲವು ವಿಷಯಗಳನ್ನು ಇಲ್ಲಿ ಚಿಕ್ಕದಾಗಿ ತಿಳಿಸಲು ಬಯಸುತ್ತೇನೆ. ಈ ಕೀರ್ತನೆ 91ನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸಾರಿ ಬಳಸುತ್ತೇವೆ. ವಿಶೇಷವಾಗಿ ಭಯದಲ್ಲಿರುವಾಗ, ಅನಾಹುತಗಳು ಸಂಭವಿಸುತ್ತದೆ ಎಂದು ಗೊತ್ತಾದಾಗ, ದುಷ್ಟ ಶಕ್ತಿಗಳ ತೊಂದರೆ ಇದ್ದಾಗ, ಪ್ರಯಾಣ ಮಾಡುವಾಗ, ಇತರ ಮುಖ್ಯವಾದ ಸಂದರ್ಭದಲ್ಲಿ ನಾವು ಓದುತ್ತೇವೆ. ಆದರೂ ದುಷ್ಟ ಶಕ್ತಿಗಳ ವಿರುದ್ಧ ಈ ಕೀರ್ತನೆ ಓದುವುದು ಸಹಜ. ಏಕೆಂದರೆ ಇದೇ ಕೀರ್ತನೆಯನ್ನೇ ಯಹೂದ್ಯರು ದೆವ್ವಗಳನ್ನು ಬಿಡಿಸಲು ಓದುತ್ತಿದ್ದರು. ಈ ಕೀರ್ತನೆಗೆ ಸೈತಾನನು ಹೆದರುತ್ತಾನೆ. ಅಂತಹ ಶಕ್ತಿಶಾಲಿ ಈ ಕೀರ್ತನೆ. ಆದರೆ ಇದೇ ಕೀರ್ತನೆಯನ್ನೇ ಯೇಸುಸ್ವಾಮಿಯನ್ನು ಶೋಧಿಸಲು ಬಳಸುತ್ತಾನೆ. ಹಾಗಂತ ಈ ಕೀರ್ತನೆ ಅವನನ್ನು ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತಲ್ಲ. ಅವನು ಈ ಕೀರ್ತನೆಯ ಸಂಪೂರ್ಣ ಕಾಂಟೆಕ್ಸ್ಟ್ ಬಿಟ್ಟು ಮಧ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಟ್ಟಿದ್ದಾನೆ. ಅಂದರೆ ಹಿಂದಿನ ಸಂದರ್ಭ, ಯಾರು ಯಾರಿಗೆ ಹೇಳಿದರು, ಇದರಲ್ಲಿರುವ ನಿಜವಾದ ಅರ್ಥವೇನು ಎಂಬುದನ್ನು ಬಿಟ್ಟು ದೇವರನ್ನು ಪರೀಕ್ಷಿಸುವ ಉದ್ದೇಶದಿಂದ ಅಕ್ರಮವಾಗಿ ಬಳಸಿದ್ದಾನೆ. ಅವನು ಯೇಸುಸ್ವಾಮಿಗೆ, ನೀನು ನಿಜವಾಗಲೂ ದೇವರ ಪುತ್ರನಾಗಿದ್ದರೆ ಇಲ್ಲಿಂದ ಕೆಳಗೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನಿನ್ನನ್ನು ಕಾಪಾಡುವಂತೆ ದೇವರು ತಮ್ಮ ದೂತರಿಗೆ ಆಜ್ಞಾಪಿಸುವರು ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಗದಂತೆ ನಿನ್ನನ್ನು ತಮ್ಮ ಕೈಗಳಲ್ಲಿ ಆತುಕೊಳ್ಳುವರು ಎನ್ನುತ್ತಾನೆ. ಹೀಗೆ ಕೀರ್ತನೆಯ ಮಧ್ಯದಿಂದ ಒಂದೇ ವಾಕ್ಯವನ್ನು ತೆಗೆದು ಕುತಂತ್ರದಿಂದ ಬಳಸುತ್ತಾನೆ. ಇದರ ಮುಂದಿನ ವಾಕ್ಯದಲ್ಲಿ ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ ಎಂಬ ವಾಕ್ಯವನ್ನು ಅವನು ಹೇಳುವುದಿಲ್ಲ. ಏಕೆಂದರೆ ಅದರಲ್ಲಿ ಅವನ ನಾಶದ ಬಗ್ಗೆ ಬರೆದಿದೆ. ಘಟಸರ್ಪ ಎಂದರೆ ಏದೇನ್ ತೋಟದಲ್ಲಿ ಆದಾಮ ಏವರಿಗೆ ಶೋಧನೆ ಮಾಡಿದ ಹಾವಿನ ಆಕಾರದಲ್ಲಿದ್ದ ಸೈತಾನ ಇದೆ. ಪ್ರಕಟಣೆಯ ಪುಸ್ತಕದಲ್ಲಿ ಇದಕ್ಕೆ ಘಟಸರ್ಪ ಎಂದು ಕರೆಯಲಾಗಿದೆ. ಪಾಪ ಮಾಡದ ಹೊಸ ಸ್ತ್ರೀಯ ಸಂತಾನವಾದ ಯೇಸುಸ್ವಾಮಿ ಇದರ ತಲೆಯನ್ನು ಜಜ್ಜುತ್ತಾರೆ ಎಂದು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪ್ರವಾದಿಸಲಾಗಿದೆ. ಅದೇ ಶಕ್ತಿಯನ್ನು ದೇವರನ್ನು ಹರಸುವ ಎಲ್ಲಾ ವಿಶ್ವಾಸಿಗಳಿಗೂ ಕೊಡಲಾಗುತ್ತದೆ ಎಂದು ಈ ಕೀರ್ತನೆಯಲ್ಲಿ ಬರೆಯಲಾಗಿದೆ. ಆದರೆ ಸೈತಾನ ಈ ವಾಕ್ಯಗಳನ್ನು ಬಿಟ್ಟು ಕುತಂತ್ರದಿಂದ ಯೇಸುಸ್ವಾಮಿಯನ್ನು ವಂಚಿಸಲು ಒಂದೇ ವಾಕ್ಯವನ್ನು ಹೇಳುತ್ತದೆ. ಆದರೆ ಯೇಸುಸ್ವಾಮಿ ಸೈತಾನನ ಪ್ರತಿ ಶೋಧನೆಗೂ ಬೈಬಲ್ನಿಂದ ಸರಿಯಾಗಿ ಉತ್ತರ ಕೊಟ್ಟು ಕಳಿಸುತ್ತಾರೆ. ಹಾಗಾಗಿ ನಾವು ಈ ತಪಸ್ಸು ಕಾಲದಲ್ಲಿ ಯೇಸುಸ್ವಾಮಿಯಂತೆ ವಾಕ್ಯಗಳನ್ನು ಧ್ಯಾನ ಮಾಡಿ ಸೈತಾನನ ಶೋಧನೆಯ ಸಮಯದಲ್ಲಿ ಸರಿಯಾಗಿ ಬಳಸಬೇಕು ಮತ್ತು ಆ ಶೋಧನೆಗಳನ್ನು ಗೆಲ್ಲಬೇಕು. ಅವನ ಎಲ್ಲಾ ಶೋಧನೆಗಳು ಪ್ರಮುಖವಾದ 3 ಮೂಲ ಶೋಧನೆಗಳಲ್ಲಿ ಅಡಗಿದೆ. ಈಗಾಗಲೇ ತಿಳಿದುಕೊಂಡಂತೆ ಅವು ದೇಹದ ದುರಿಚ್ಛೆ, ಕಣ್ಣಿನ ದುರಿಚ್ಛೆ ಹಾಗೂ ಗರ್ವದ ಬದುಕು. ಇವುಗಳನ್ನು ಎದುರಿಸಲು ಯೇಸುಸ್ವಾಮಿ ಮತ್ತು ಧರ್ಮಸಭೆ ಕೊಟ್ಟಿರುವ ದಾರಿ ಉಪವಾಸ, ಪ್ರಾರ್ಥನೆ ಮತ್ತು ದಯೆಯ ಕಾರ್ಯಗಳು. ಹಾಗಾಗಿ ಬನ್ನಿ, ಇವುಗಳನ್ನು ಸರಿಯಾಗಿ ಪಾಲಿಸಿ ಸೈತಾನನ ತಲೆಯನ್ನು ತುಳಿಯೋಣ, ಅವನ ಶೋಧನೆಗಳನ್ನು ಜಯಿಸೋಣ. ಧನ್ಯವಾದಗಳು. ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರತಿ ಭಾನುವಾರದ ವಾಚನಗಳ ಬೈಬಲ್ ಆಧಾರ ಮತ್ತು ಸಂಬಂಧಗಳನ್ನು ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ರಚಿಸಿದೆ ಎಂಬುದನ್ನು ಪ್ರತಿ ಭಾನುವಾರದ ಮೊದಲೇ ತಿಳಿದುಕೊಂಡು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.